ದೀಪ ಆರೋ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದು ಈಗ ಬಿಗ್ ಬಾಸ್ ಮನೇಲಿ ಆರೋ ಅಂತ ದೀಪ ಅಶ್ವಿನಿ ಗೌಡ ಅವ್ರದ ಅಥವಾ ಗಿಲ್ಲಿದ ಅಂತ ಡೌಟ್ ಬರ್ತಾ ಇದೆ. ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಹೇಳಿ ಹೇಳಿ ಸಾಕಾಗೋಯ್ತು. ನನಗೂ ಬಾಯ್ ಕೆಟ್ಟೋಯ್ತು. ಯಾವ ರೇಂಜಿಗೆ ಕೆಟ್ಟೋಯ್ತು ಅಂದ್ರೆ ನನಗೂ ಉಗ್ದು ಸಾಕಾಗೋಯ್ತು. ವಿಡಿಯೋ ಮಾಡಿ ಸಾಕಾಗೋಯ್ತು. ಆ ರೇಂಜಿಗೆ ಕಿತ್ತಾಡ್ಬಿಟ್ರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ. ಇವತ್ತು ಅದೇ ಕತೆ. ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ. ಆದ್ರೆ ಇವತ್ತು ನೆಕ್ಸ್ಟ್ ಲೆವೆಲ್ ಪೀಕ್ಸ್ ಹೋಗ್ಬಿಟ್ಟಿದ್ದಾರೆ ಇಬ್ರು. ಹೌದು ಗಾಯ್ಸ್, ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ನಡೀತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಇಬ್ಬರು ನೆಕ್ಸ್ಟ್ ಲೆವೆಲ್ ಜಗಳ ಆಡ್ತಾ ಇದ್ದಾರೆ. ಗಿಲ್ಲಿಗೆ ಬಂದಿರತಕ್ಕಂತ ಧೈರ್ಯ ಏನಪ್ಪಾ ಅಂತಂದ್ರೆ ಇನ್ ಮುಂದೆ ಕ್ಯಾಪ್ಟನ್ ಆಗುವಂತ ಅವಕಾಶ ಇಲ್ಲ, ಹಾಗೆ ಇನ್ ಮುಂದೆ ನೀನ್ ಕ್ಯಾಪ್ಟನ್ ಆಗಕ್ಕಾಗಲ್ಲ ಅಂತ. ಯಾರು ಅಶ್ವಿನಿ ಗೌಡ ಅವ್ರು ಕ್ಯಾಪ್ಟನ್ ಆಗಕ್ಕಾಗಲ್ಲ, ತಾಕತ್ತಿದ್ರೆ ಕ್ಯಾಪ್ಟನ್ ಆಗಿ ತೋರ್ಸು, ತಾಕತ್ತಿದ್ರೆ ಕ್ಯಾಪ್ಟನ್ ಆಗಿ ತೋರ್ಸು ಅಂತ. ಇನ್ನ ಅಶ್ವಿನಿ ಗೌಡ ಅವರು ಮಾತಾಡೋದಕ್ಕೆ ಏನೋ ಒಂದು ರೀಸನ್ಗಳಿಲ್ದೆ ನೀನು ಜೋಕರ್, ನಾನು ಹೀರೋ, ನೀನು ಜೋಕರ್ ನನ್ನ ಮಗ ನೀನು ಅಂತಂದೇಳಿ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಬರ್ಬೇಕಾಗಿತ್ತ, ನೀನು ಮನೇಲೆ ಇರ್ಬೋದಾಗಿತ್ತಲ್ಲ ಅಂತ ಹೇಳ್ತಿದ್ದಾರೆ. ನೀವ್ ಒಂದ್ಸಲ ಗೆಸ್ ಮಾಡಿ, ನೀವೊಂದ್ಸಲ ಆನ್ಸರ್ ಮಾಡಿ. ಏನಪ್ಪಾ ಅಂತಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿರ್ಬೋದು, ಆದ್ರೆ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಅಷ್ಟೋ ಜನ ಕಂಟೆಸ್ಟೆಂಟ್ ಗಳಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂತ ಕಂಟೆಸ್ಟೆಂಟ್ ಯಾರು ಅಂತ ನಾನು ಹೇಳಲ್ಲ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಈಗ ವಿಚಾರಕ್ಕೆ ಬರ್ತೀನಿ. ಇವತ್ತಿನ ಒಂದು ಪ್ರೊಮೋನ ಡಿಸ್ಕಷನ್ ಮಾಡೋಣ. ಇವತ್ತಿನ ಪ್ರೊಮೋದಲ್ಲಿ ಎಷ್ಟು ವಿಚಾರ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು 7ನೇ ತಾರೀಕು, ಜನವರಿ 7ನೇ ತಾರೀಕು ನಾನೇ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ಶಾರ್ಟ್ ಫಿಲ್ಮ್ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಆಲ್ರೆಡಿ ನಾನು ಈ ಒಂದು ಶಾರ್ಟ್ ಫಿಲ್ಮ್ ನ ಟೀಸರ್ ನ ಕೂಡ ರಿಲೀಸ್ ಮಾಡಿದೀನಿ. ಆ ಒಂದು ಟೀಸರ್ ನ ನೋಡಿ ಯಾರೆಲ್ಲ ಸ್ಟೋರಿನ ಗೆಸ್ ಮಾಡ್ತಾರೆ ಅವರಿಗೆ 5000 ರೂಪೀಸ್ ವಿನ್ನಿಂಗ್ ಪ್ರೈಸ್ ಮನಿ ಇರುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದೀನಿ. ಆ ಒಂದು ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದೀನಿ. ಮರಿದೆ ಆ ಒಂದು ವಿಡಿಯೋನು ಕೂಡ ನೋಡಿ. ಹಾಗೆ ಜನವರಿ 7ಕ್ಕೆ ನನ್ನ ಒಂದು ಶಾರ್ಟ್ ಫಿಲ್ಮ್ ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನನ್ನ ಶಾರ್ಟ್ ಫಿಲ್ಮ್ ನ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಂತ ನಂಬಿದೀನಿ. ಇವತ್ತಿನ ಪ್ರೊಮೋದಲ್ಲಿ ಎಷ್ಟು ಮಟ್ಟಿಗೆ ಜಗಳ ಆಡ್ತವ್ರೆ ನೋಡಿ. ಇಲ್ಲಿ ಕೇಳಿದ್ರಲ್ಲ ಫಸ್ಟ್ ಡೈಲಾಗ್ ಹೆಂಗಿದೆ ಅಂತಂದೇಳಿ, ಅವ್ರು ಹೀರೋ ಅದಕ್ಕೋಸ್ಕರ ಬೇರೆಯವ್ರನ್ನ ಜೋಕರ್ ಮಾಡ್ತಾರೆ ಅಶ್ವಿನಿ ಅವರು ಅಂತಂದೇಳಿ ಗಿಲ್ಲಿ ಹೇಳೋವಂಥದ್ದು. ಅವಾಗ ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರು ರಿಪ್ಲೈ ಕೊಟ್ಟಿರೋದೇನಪ್ಪಾ ಅಂತಂದ್ರೆ, ನಾನು ಹೀರೋ ಆಗಿ ಬರ್ತಿಲ್ಲ, ಬಟ್ ನೀನು ಜೋಕರ್ ಆಗಿ ಬರ್ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಅವಾಗ ಅದಕ್ಕೆ ವಾಪಸ್ ಗಿಲ್ಲಿ ಕೊಟ್ಟಿರ್ತಕ್ಕಂಥ ರಿಪ್ಲೈ ಏನಪ್ಪಾ ಅಂತಂದ್ರೆ, ನಾನು ಜೋಕರ್ ಅಲ್ಲ, ಆಮೇಲೆ ಕಾಮಿಡಿಯನ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ಡೈಲಾಗ್ಗಳು ಕೂಡ ಒಂದಕ್ಕೊಂದು ಪೈಪೋಟಿ ಕೊಡೋ ರೀತಿ ಇದೆ. ಸೊ ಫೈನಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಇದುವರೆಗೂ ಗಿಲ್ಲಿ ಅವರ ಜೊತೆಗೆ ಯಾರೇ ಕಾಂಪಿಟೇಟಿವ್ ಆಗಿ ನಿಂತರು, ಎಸ್ಪೆಷಲಿ ಮಾತಲ್ಲಿ ಕಾಂಪಿಟೇಷನ್ ಗಿಂತ ಬಂದವ್ರು ಯಾರನ್ನು ಕೂಡ ಸೈಲೆಂಟ್ ಆಗಿ ಬಿಟ್ಟು ಕಳ್ಸಿದ್ದು ಬಿಗ್ ಬಾಸ್ ಸೀಸನ್ 12 ಇತಿಹಾಸದಲ್ಲೇ ಇಲ್ಲ. ಸೊ ಇವಾಗ ಇನ್ನ ಈ ಜಗಳದಲ್ಲಿ ಬಿಡ್ತಾನ. ಬಟ್ ಎಲ್ಲೋ ಒಂದ್ ಕಡೆ ಈ ಸೀಸನ್ ಅಲ್ಲಿ ಇಷ್ಟು ದಿನ ನಾವು ನೋಡಿದಂತ ಗಿಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಗಿಲ್ಲಿ ಸಿಟ್ಟು ಮಾಡ್ಕೊಂಡಿರ್ಲಿಲ್ಲ. ಬಟ್ ಈ ಎಪಿಸೋಡ್ ನೋಡಿದಾಗ ನನ್ಗೆ ಯಾಕೋ ಈ ಒಂದು ಪ್ರೊಮೋದಲ್ಲಿ ಕಾಣಿಸ್ತಿರೋದೇನಪ್ಪ ಅಂತಂದ್ರೆ, ಗಿಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಟ್ಟು ಮಾಡ್ಕೊಂಡಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ರಿಯಲ್ ಆಗಿರ್ತಕ್ಕಂಥ ಸಿಟ್ಟು ಮುಚ್ಚಿಡಕ್ಕಾಗಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಆರ್ಟಿಫಿಷಿಯಲ್ ಆಗಿ ಬರುವಂತ ಸಿಟ್ಟು ಬೇರೆ, ರಿಯಲ್ ಆಗಿ ಇವತ್ತಿನ ದಿನ ಒಂದು ಎಪಿಸೋಡ್ ಅಲ್ಲಿ ಮೋಸ್ಟ್ಲಿ ಗಿಲ್ಲಿ ರಿಯಲ್ ಆಗಿ ಸಿಟ್ ಮಾಡ್ಕೊಂಡಿರುವಂತದ್ದು, ರಿಯಲ್ ಆಗಿರ್ತಕ್ಕಂಥ ಒಂದು ಆಕ್ರೋಶ ಹೊರಗಡೆ ಆಗ್ತಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಓಕೆ, ನೀವೀಗ ಈ ಬೈಟಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಏನಪ್ಪಾ ಅಂತಂದ್ರೆ, ನಿನ್ ಮುಂದೆ ನಾನು ಪ್ರೂವ್ ಮಾಡದ್ನಲ್ಲ ಅಂತಂದೇಳಿ ಅಶ್ವಿನಿ ಅವರು ಪದೇ ಪದೇ ಒತ್ತಿ ಹೇಳ್ತಿರೋಂತ ಮಾತು. ಅದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ಆದ್ರ ನೀವು, ಕ್ಯಾಪ್ಟನ್ ಆಗ್ಬಿಟ್ಟು ತೋರಿಸಿ, ನೀವು ಕ್ಯಾಪ್ಟನ್ ಆಗುತ್ತಾ ನೀವು ಅಂತಂದೇಳಿ ಗಿಲ್ಲಿ ಹೇಳ್ತಿರೋಂಥದ್ದು. ಸೊ ಈ 2 ಡೈಲಾಗ್ಗಳ ಬಗ್ಗೆ ನಾವು ಮಾತಾಡ್ಬೇಕು ಅನ್ನೋದಾದ್ರೆ, ಈ 2 ಡೈಲಾಗ್ಗಳಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡೋದಾದ್ರೆ, ಯಾವ ಒಂದು ಪಾಯಿಂಟ್ಗೋಸ್ಕರ, ಯಾವ ಒಂದು ವಿಚಾರಕ್ಕೆ ಅಶ್ವಿನಿ ಅವರು ಆ ಒಂದು ಮಾತನ್ನ ಹೇಳಿದ್ರು, ನಿನ್ ಮುಂದೆನೆ ಪ್ರೂವ್ ಮಾಡದ್ನಲ್ಲ ನಾನು ಅಂತೇಳಿ. ಯಾಕಂದ್ರೆ ಗಿಲ್ಲಿ ಇದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾ ಇದ್ದ, ಏನಪ್ಪಾ ಅಂತಂದ್ರೆ ನೀವು ಕ್ಯಾಪ್ಟನ್ ಆಗಕ್ಕಾಗಲ್ಲ, ನೀವು ಒಂದು ಟಾಸ್ಕ್ ಆಡಕ್ಕಾಗಲ್ಲ, ಒಂದು ಟಾಸ್ಕ್ ಗೆಲ್ಲಕ್ಕಾಗಲ್ಲ ಅಂತ. ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಇವತ್ತಿನ ಒಂದು ಎಪಿಸೋಡ್ ಪ್ರಕಾರ ನನ್ಗೆ ಎಲ್ಲೋ ಒಂದ್ ಕಡೆ ಡೌಟ್ ಬರೋದೇನಪ್ಪ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರು ಏನಾದ್ರು ಕ್ಯಾಪ್ಟನ್ ಆಗ್ತಾರಾ ಅಂತಂದೇಳಿ ಹೊರಗಡೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅಪ್ಪಿ ಅವ್ರೇನಾದ್ರು ಕ್ಯಾಪ್ಟನ್ ಆಗಿದ್ದೇ ಆದ್ರೆ ನಿಜವಾಗ್ಲೂ ಮೋಸ ಆಗುವಂತದ್ದು ಇಬ್ರು ವ್ಯಕ್ತಿಗಳಿಗೆ, ಒಂದು ಗಿಲ್ಲಿಗೆ, ಇನ್ನೊಂದು ಧನುಷ್ಗೆ. ಧನುಷ್ ಯಾರಿಗೂ ಕೂಡ ಮೋಸ ಮಾಡದೆ ತನ್ನ ಶಕ್ತಿ ಮೀರಿ ಬಿಗ್ ಬಾಸ್ ಮನೇಲಿ ಟಾಸ್ಕ್ ಗಳನ್ನ ಆಡುವಂತ ವ್ಯಕ್ತಿ. ಸೊ ಅವನು ಫಸ್ಟ್ ಮೋಸ ಆಗುತ್ತೆ. ಅದಕ್ಕಿಂತ ಮುಂಚೆ ಆ ಒಂದು ಟಾಸ್ಕ್, ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು, ಫೈನಲ್ ಒಂದು ಟಾಸ್ಕ್, ಆ ಒಂದು ಟಾಸ್ಕ್ ಅನ್ನ ಆಡುವಂತ ಅರ್ಹತೆನೆ ಕಳ್ಕೊಂಡ್ರು ಧ್ರುವಂತ್ ಅವ್ರು ಮಾಡದಂತ ಮೋಸದಿಂದ. ಅದು ಯಾರು? ಗಿಲ್ಲಿ. ಸೊ ಗಿಲ್ಲಿಗೂ ಕೂಡ ಮೋಸ ಆಗುತ್ತೆ. ಸೊ ಇವರಿಬ್ರಿಗೂ ಕೂಡ ಮೋಸ ಮಾಡಿ ಅಶ್ವಿನಿ ಅವರು ಕ್ಯಾಪ್ಟನ್ ಆದ್ರು ಅನ್ನೋ ಒಂದು ಮಾತು ಬರುತ್ತೆ. ಸೊ ಗೊತ್ತಿಲ್ಲ, ಇವ್ರು ಕ್ಯಾಪ್ಟನ್ ಆದ್ರೆ ಆ ಮಾತು ಬರುತ್ತೆ. ಆಗದೆ ಏನಾದ್ರು ಧನುಷ್ ಅವರೇ ಆದ್ರೆ
ಇಟ್ಸ್ ಓಕೆ, ಧನುಷ್ ಅವ್ರು ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಅವ್ರು ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಅವ್ರಿಗೆ ಏನಾದ್ರು ಒಂದು ಪವರ್ ಸಿಕ್ಬಿಟ್ರೆ, ಅದರಲ್ಲೂ ಬಿಗ್ ಬಾಸ್ ಕೊನೆಯ ವಾರಗಳು ಅಂತ ಗೊತ್ತಾಗ್ಬಿಟ್ರೆ, ಅದ್ರಲ್ಲಿ ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ದರ್ಪ ತೋರಿಸ್ತಾರೆ, ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಹಂಕಾರ ದುರಹಂಕಾರ ತೋರಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇನ್ನ ಗಿಲ್ಲಿ ಒಂದು ಮಾತು ಹೇಳ್ದ, ಕ್ಯಾಪ್ಟನ್ ಹಾಕಾಗುತ್ತಾ ಅಂತಂದೇಳಿ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ನಾಳೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾರೆಲ್ಲ ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಣ. ನೋಡ್ರಾ, ನಾನು ಹೇಳಿದೆ ನಿಮ್ಗೆ ಅವಾಗ್ಲೇನೆ, ಗಿಲ್ಲಿ ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲೇ, ಈ ಒಂದು ಬಿಗ್ ಬಾಸ್ ಸೀಸನ್ 12 ಇತಿಹಾಸದಲ್ಲೇ ಇಷ್ಟು ಕೋಪ ಮಾಡ್ಕೊಂಡಿದ್ದು ನಾನು ಇದುವರೆಗೂ ನೋಡಿಲ್ಲ ಅಂತ ಹೇಳಿದೆ. ಸೊ ಇವಾಗ ನೀವು ನೋಡ್ಬೋದು. ಯಾಕಂದ್ರೆ ರಿಯಲ್ ಆಗಿ ಅಷ್ಟ್ರ ಮಟ್ಟಿಗೆ ಅವ್ನು ರೈಸ್ ಆಗಿದ್ದು ಇದುವರೆಗೂ ನಾನು ನೋಡಿದ್ ನೆನಪೇ ಇಲ್ಲ. ಎಲ್ಲೋ ಒಂದ್ ಕಡೆ ಏನಾದ್ರು ರೈಸ್ ಆಗಿದ್ದ ಅನ್ಸುತ್ತೆ, ಅದು ಅಷ್ಟ್ರ ಮಟ್ಟಿಗೆ ರೈಸ್ ಆಗಿರ್ಲಿಲ್ಲ. ಇವತ್ತು ಯಾವ ರೇಂಜ್ಗೆ ಅಂತಂದ್ರೆ ಗಂಟ್ಲು ಕಿತ್ಕೊಂಡು ಹೋಗೋ ರೇಂಜ್ಗೆ ಕಿರಿಸ್ತಾ ಇದ್ದಾನೆ. ಅವನೊಳಗಡೆ ಇಷ್ಟು ದಿನ ಇದ್ದಂತ ಒಂದು ಆಕ್ರೋಶ ಏನಿತ್ತು ಅದನ್ನ ಆಚೆ ಆಗ್ತಾ ಇದ್ದಾನೆ. ಪ್ಲಸ್ ಬಿಗ್ ಬಾಸ್ ಮುಗಿಯೋಕ್ ಬಂತು, ಇನ್ 2 ವಾರ ಇದೆ ಅನ್ನೋದು ಕೂಡ ಈ ಒಂದು ಜಗಳಕ್ಕೆ ಕಾರಣ ಆಗಿರ್ಬೋದು. ಯಾಕಂದ್ರೆ ಇನ್ನು ಮುಂದೆ ಏನೇ ಜಗಳಗಳು ನಡೆದ್ರು ಕೂಡ ಕಂಟೆಸ್ಟೆಂಟ್ ಗಳ ಮಧ್ಯೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ, ಇನ್ 2 ವಾರ ಇದೆ, ನಾನು ಎಷ್ಟು ಪರ್ಫಾರ್ಮೆನ್ಸ್ ತೋರಿಸಬಹುದು ಅಷ್ಟು ತೋರಿಸಬೇಕು. ಬಿಕಾಸ್ ಟಾಸ್ಕ್ಗಳು ಇತ್ತು ಅಂದ್ರೆ ಟಾಸ್ಕ್ ಅಲ್ಲಿ ತೋರಿಸ್ತಾರೆ, ಬಟ್ ಟಾಸ್ಕೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಇವರು? ಜಗಳ ಆಡ್ಬಿಟ್ಟು ಒಬ್ರನ್ನೊಬ್ರು ಕೆಳಗಡೆ ಇಳಿಸ್ಬಿಟ್ಟು ಹೀರೋ ಆಗ್ಬಿಟ್ಟೆ ತೋರಿಸ್ಬೇಕು. ಯಾಕಂದ್ರೆ ಅಲ್ಲಿ ಹೊಡೆದಾಡಂಗಿಲ್ಲ, ಬಡದಾಡಂಗಿಲ್ಲ. ಸೊ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಈ ತರ ಮಾತಾಡ್ಬಿಟ್ಟೆ, ಈ ತರ ರೈಸ್ ಆಗ್ಬಿಟ್ಟೆ, ಈ ತರ ಜಗಳ ಮಾಡ್ಬಿಟ್ಟೆ ಇವರು ಹೈಲೈಟ್ ಆಗ್ಬೇಕು. ಸೊ ಅದನ್ನು ಕೂಡ ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಮಾಡ್ತಾ ಇದಾರ ಅಂತಂದೇಳಿ ನನಗೆ ಡೌಟ್ ಬರುತ್ತೆ. ಕೊನೆಯದಾಗಿ ನೀವು ಕೇಳಿಸ್ಕೊಂಡಿರ್ಬೋದು, ನಾನು ಒಂದು ಪಾಯಿಂಟ್ ಬಗ್ಗೆ ಮಾತಾಡೋದನ್ನ ಬಿಟ್ಟೆ. ಏನಪ್ಪಾ ಅಂತಂದ್ರೆ, ನೀನು ತಿನ್ಕೊಂಡು ಉಣ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಮನೆಗೆ ಬರ್ಬೇಕಾಗಿತ್ತ ಅಂತಂದೇಳಿ. ಅದೇ ಒಂದು ಪಾಯಿಂಟ್ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವಶನ್ ಕೇಳಿದೆ. ಏನಪ್ಪಾ ಅಂತಂದ್ರೆ, ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿದ್ದಂತ ವ್ಯಕ್ತಿ, ಮಲ್ಕೊಂಡು ಕಾಲ ಕಳೆದಂತ ವ್ಯಕ್ತಿ, ಸೋಂಬೇರಿಯಾಗಿ ಕಾಲ ಕಳೆದಂತ ವ್ಯಕ್ತಿ ಗಿಲ್ಲಿ ನಟ. ಇದನ್ನ ನಾವು ಒಪ್ಕೊಳ್ಳೋಣ. ಆದ್ರೆ ಈಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳೇನಿದ್ದಾರೆ, ಅಷ್ಟು ಜನ ಏನಿದ್ದಾರೆ, ಅಷ್ಟು ಜನರಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಇರ್ತಕ್ಕಂಥ ವ್ಯಕ್ತಿ, ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನೀವು ಆನ್ಸರ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೇಲಿ ತಿನ್ಕೊಂಡು ಉಣ್ಕೊಂಡು ಮಲಗೋದಕ್ಕೆ ಗಿಲ್ಲಿ ಬಂದಿದ್ದಿದೆ ಆದ್ರೆ ಇಷ್ಟು ಜನ ಫ್ಯಾನ್ಸ್ ನ ಸಂಪಾದಿಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನಿಜ ತಾನೆ? ಸೊ ಅಷ್ಟು ಜನ ಫ್ಯಾನ್ಸ್ ನ ಸಂಪಾದಿಸಿದಾನೆ ಅನ್ನೋದಾದ್ರೆ ಅದ್ರಲ್ಲಿ ಏನೋ ಒಂದು ಇರ್ಬೇಕಲ್ವಾ, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಟ್ಯಾಲೆಂಟ್, ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕ್ವಾಲಿಟೀಸ್ ಇರ್ಬೇಕಲ್ವಾ. ಸೊ ಹಾಗಾಗಿ ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಾನು ನಿಮಗೆ ಕೇಳುವಂತ ಕ್ವಶನ್ ಇಷ್ಟೇ, ಮರಿದೆ ನಿಮ್ಮ ಇಷ್ಟದ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂಥ ಕಂಟೆಸ್ಟೆಂಟ್ ಯಾರು ಅಂತಂದೇಳಿ ಮನ್ಸಾರೆ ನೀವು ಚೂಸ್ ಮಾಡಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ 2ನೇ ಪ್ರೊಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿದೆ ನನ್ನ ಒಂದು ಚಾನಲ್ RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಹೊಸದಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ನಾವು ಫ್ಯೂಚರ್ ಇನ್ನೊಂದಷ್ಟು ಕನಸುಗಳನ್ನ ಹೊತ್ಕೊಂಡಿದೀವಿ. ಸೊ ಆ ಕನಸುಗಳಿಗೆಲ್ಲ ನಾವು ಮುಂದಿನ ಒಂದು ಹೆಜ್ಜೆ ಇಡಬೇಕು ಅಂತಂದ್ರೆ ಈ ಒಂದು ಶಾರ್ಟ್ ಫಿಲ್ಮ್ ಇಂದ ನಿಮ್ಮ ಒಂದು ಅಭಿಪ್ರಾಯಗಳನ್ನ ನೀವು ತಿಳಿಸ್ಕೊಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಜಸ್ಟ್ ನಿಮ್ಮ ಟೈಮ್ ನಾನು ಕೇಳ್ತಾ ಇದ್ದೀನಿ. ಮರಿದೆ ಜನವರಿ 7ನೇ ತಾರೀಕು ನಾನು ಒಂದು ಶಾರ್ಟ್ ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.